ವೀಕ್ಷಕರ ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ಭಿನ್ನ ಮತಗಳು ಹೆಚ್ಚಾಗುತ್ತಿವೆ. ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಗಟ್ಟಿ ಮಾಡಿಕೊಳ್ಳೋಕೆ ಅಹಿಂದ ನಾಯಕ ಅಂತ ಹೇಳ್ತಿದ್ದಾರೆ. ದೆಹಲಿಗೆ ಹೋಗಿ ಅಹಿಂದ ಸಮಾವೇಶ ಮಾಡುತ್ತೇವೆ ಅಂತಾರೆ. ಯಾವ ಪುರುಷಾರ್ಥಕ್ಕೆ ಅಹಿಂದ ಸಮಾವೇಶ ಮಾಡ್ತಾರೆ? ಸಿದ್ದರಾಮಯ್ಯ ಅವರ ಕುರ್ಚಿಗೆ ಯಾವಾಗ ಕಂಟಕ ಬರುತ್ತೋ ಆಗ ಅಹಿಂದ ಸಮಾವೇಶ ನೆನಪಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಏಕ್ ದಿನ್ ಕಾ ದೋ ದಿನ್ ಕಾ ಸಿಎಂ ಆಗಿದ್ದಾರೆ ಅಂತ ಹೇಳಿದ್ರು. ಮಾತ್ರವಲ್ಲದೆ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋಗಿ ಅಹಿಂದ ಸಮಾವೇಶ ಮಾಡುತ್ತೇವೆ ಅಂತ ಕುಳಿತುಕೊಳ್ತಾರೆ. ರಾಜ್ಯದಲ್ಲಿ ಬಿಸಿಲಿನ ತಾಪಮಾನಕ್ಕೆ ಜನ ನೀರಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಜಾನುವಾರುಗಳು ಸಾಯುತ್ತಿವೆ. ಬಳ್ಳಾರಿಯಲ್ಲಿ ಯಾವುದೇ ಅನುಮತಿ ಇಲ್ಲದೆ ಗಿಡ ಮರಗಳನ್ನು ಕಡಿದು ಹಾಕ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಬಳ್ಳಾರಿಯಲ್ಲಿ ಯಾವುದೇ ಅನುಮತಿ ಇಲ್ಲದೆ ಮರಗಳನ್ನ ಕಡಿಯಲಾಗಿದೆ. ಆ ಕುರಿತಂತೆ ನಾನು ಪ್ರೈವೇಟ್ ಕೇಸ್ ನೀಡುತ್ತೇನೆ ಅಂತ ಹೇಳಿದ್ರು. ಇನ್ನು ಮೀಸಲಾತಿ ವಿಚಾರದಲ್ಲಿ ಅನ್ಯಾಯವಾಗಿದೆ. ಮೀಸಲಾತಿ ವಿಚಾರಕ್ಕೆ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮೋಸ ಮಾಡಲಾಗಿದೆ ಅಂತ ಹೇಳಿದ್ರು. ವಿಎಸ್ ಉಗ್ರಪ್ಪ ನಮ್ಮ ಮಾವ. ಉಗ್ರಪ್ಪ ಮಾವ, ನೀವು ನಿಜ ಹೇಳಬೇಕು. ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದವರು ನಿಜ ಹೇಳಬೇಕು ಅಂತ ಗುಡುಗಿದ್ರು. ಸಣ್ಣ ಖರ್ಗೆ ಮೀಸಲಾತಿ ಸಕ್ಸಸ್ ಆಗಿದೆ ಅಂತ ಸಿಹಿ ಹಂಚುತ್ತಾರೆ. ಜನರ ಕೋಪಕ್ಕೆ ಕಾಂಗ್ರೆಸ್ ಭಸ್ಮವಾಗುತ್ತೆ ಅಂತ ಬಿ ಶ್ರೀರಾಮುಲು ಹೇಳಿದ್ರು. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ವಿಜಯನಗರ, ಹೊಸಪೇಟೆ. ಇವತ್ತು ಎಷ್ಟು ದೊಡ್ಡ ನಮ್ಮ ಅನ್ಯಾಯ ಮಾಡ್ತಾ ಇದಾರ, ಮೋಸ ಮಾಡ್ತಾ ಇದಾರ. ಈ ಸರ್ಕಾರ ಬಂದು ಮೀಸಲಾತಿಯಲ್ಲಿ ಕೂಡ ಮೋಸ ಮಾಡಿದೆ. ಉಗ್ರಪ್ಪ ಸಾಹೇಬ್ ನಮ್ಮ ಮಾವರು ಆಗ್ತಾರ. ಉಗ್ರಪ್ಪನವರು ಆ ಉಗ್ರಪ್ಪ ಬಂದು ಏನ್ ಬೇಕಾದ್ರೆ ಕೂಡ ಹೇಳ್ತಾನಾಗ್ಲಿ, ಏನಲ್ಲ. ಎಲ್ಲಿ ನಿಮ್ಗೆ ಇವತ್ತು ಕೋರ್ಟ್ ಅಲ್ಲಿ ಇದ್ದಂತ ಟೈಮಲ್ಲಿ ಕೋರ್ಟ್ ಅಲ್ಲಿ ಇವತ್ತು ನಿಮ್ಮ ವಕೀಲರೇ ಹೋಗಿ ಯಥಾಸ್ಥಿತಿ ಅಂದ್ರೆ 50% ಒಳಗಡೆ ಮೀಸಲಾತಿ ಕೊಡಬೇಕಂದ್ರೆ ನಿಮ್ಮ ವಕೀಲರು ಹೇಳಿದಕ್ಕೋಸ್ಕರವಾಗಿ ಇವತ್ತು ಜಡ್ಜ್ಗಳು ಪಾರ್ಸಿಲಿ ಸ್ಟೇ ಕೊಟ್ಟಾರ. ನೀವು ಹೈಕೋರ್ಟ್ ಅಲ್ಲಿ ಏನನ್ನ ಆಕಸ್ಮಿಕವಾಗಿ ನಿಮ್ಮ ಲಾಯರ್ಗಳಿಟ್ಟು 7-8 ಸಾರಿ ಲಾಯರ್ಗಳು ಮಿಸ್ ಮಾಡ್ಯಾರ ಕೋರ್ಟ್ಗೆ ಹೋಗೋದು. ಆಕಸ್ಮಿಕವಾಗಿ ನಿಮ್ಮ ಲಾಯರ್ ಹೋಗಿ ಪ್ರೆಸೆಂಟ್ ಅಲ್ಲಿ ಹೋಗಿ ಅಟೆಂಡ್ ಆಗಿದ್ರಿಗಿನ ಅದು ಏನನ್ನ ಆಕಸ್ಮಿಕವಾಗಿ ಒಂದು ರೂಪಕ್ಕೆ ಬರ್ತಾ ಇತ್ತು. ನೀವು ಮೀಸಲಾತಿ ವಾದ ಮಾಡುವಂತ ಟೈಮಲ್ಲಿ ನಿಮ್ಮ ಲಾಯರ್ಗಳೆಲ್ಲರೂ ಕೂಡ ಸರಿಯಾದಂತ ವಾದಿಸಬೇಕು, ಹೋಗ್ಬೇಕು. ಅಲ್ರಿ ನಿಮ್ಮ ಮುಖ್ಯಮಂತ್ರಿಗಳು ಇವತ್ತು ಮುಡಾ ಕೇಸ್ ಆದ್ರೆ ಡೆಲ್ಲಿಂದ ಲಾಯರ್ ಬರ್ತಾನ್ರಿ, ಡೆಲ್ಲಿಂದ ಲಾಯರ್ ಬಂದು ವಾದಿಸ್ತಾನ. ಈ ಮೀಸಲಾತಿ ಇಷ್ಟೊಂದು ದೊಡ್ಡ ಜ್ವಲಂತ ಸಮಸ್ಯೆ. ಎಸ್ಸಿ ಎಸ್ಟಿ ಜನಾಂಗಕ್ಕೆ 17%, 7% ಕೊಟ್ಟಿದ್ದಂತ ಮೀಸಲಾತಿಗೆ ಇದ್ದಂತ ಲಾಯರ್ ಹೋಗ್ಲಿರೋದು ಇವ್ರದೆಷ್ಟು ನಿರ್ಲಕ್ಷ್ಯ ನೋಡ್ರಿ. ಅಲ್ರಿ ನಿಮ್ಮ ಮುಡಾ ಕೇಸ್ ಮುಖ್ಯನಾ? ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಆಗುತ್ತೆ, ಅವ್ನ ಯಾವ ಡೆಲ್ಲಿಂದ ಬರ್ತಾನೆ ದೊಡ್ಡ ಲಾಯರ್. ಇದು ಮೀಸಲಾತಿ ವಿಚಾರದಲ್ಲಿ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ನಡೆಯುವಂತ ಟೈಮಲ್ಲಿ ನೀವು ಲಾಯರೇ ಹೋಗಲ್ಲ. ನೀವೆಲ್ಲ ಎಸ್ಸಿ ಎಸ್ಟಿ ಜನಾಂಗ ಮೋಸ ಮಾಡಿರಲ್ಲ. ನಿಮ್ಗೆ ಯಾರು ಹೇಳಿಯವರೆಲ್ಲ ಕೇಳೋರಿಲ್ಲ. ಉಗ್ರಪ್ಪ ಮಾಮ ನಿಮ್ ಬಗ್ಗೆ ಗೌರವ ಇದೆ, ನೀವು ಲಾಯರ್ ಇದ್ದೀರಿ. ನೀವೆಲ್ಲ ಒಂದು ಕಡೆ ನನಗೆ ರಾಜಕಾರಣದಲ್ಲಿ ಅಧಿಕಾರ ಇಲ್ಲ ಅಂತೇಳಿ ಜನರನ್ನೆಲ್ಲರೂ ದಿತ್ತಪ್ಸಕ್ಕೆ ಹೋಗ್ಬೇಡ್ರಿ ಮಾವನವರೇ. ಇವತ್ತು ಸತ್ಯಾಂಶ ಮಾತಾಡ್ರಿ. ಸತ್ಯಾಂಶ ಏನು, ಮೀಸಲಾತಿ ಯಾಕೆ ಮೋಸ ಆಗಿದೆ ಅಂತ ಹೇಳ್ರಿ. ಇವತ್ತು ಇಷ್ಟು ಮೋಸ ಮಾಡಿ ಒಬ್ರು ಅವತ್ತೇನು ಮೀಸಲಾತಿ ಸರಿ ಮಾಡಿದಾನೆ ಅಂತೇಳಿ ಅವ್ನು ಸಣ್ಣ ಕರಿಗೆ ಹೇಳ್ತಾನ, ಆ ಸಿಹಿ ತಿನ್ಸಾನ. ಯಾರು ಹೇಳೋರಿಲ್ಲೇನ್ರಿ? ಎಷ್ಟು ಮೋಸ ಮಾಡಿ ಇವತ್ತು ನಡ್ಸ್ಕೊಂತ ಇದ್ದೀರಿ ತಾವೆಲ್ಲ ನೋಡ್ತೀರಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಎಸ್ಸಿ ಎಸ್ಟಿ ಜನಾಂಗದವರು ಆಗಿರ್ಬೋದು, ಅಖಂಡ ಬಳ್ಳಾರಿ ಜಿಲ್ಲೆ ಜನರಾಗಿರ್ಬೋದು, ದೊಡ್ಡ ಮೋಸ ಮಾಡ್ತಾ ಇದ್ರಿ ನೀವು. ಖಂಡಿತವಾಗಿ ಈ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಜನರು ಈ ಸಾರಿ ಅವ್ರ ಕೋಪಕ್ಕೆ ನೀವು ಭಸ್ಮಾಗ್ತದೆ ನೆನ್ಪಿಡ್ಕೊಂಡ್ಬಿಡ್ರಿ. ಸರ್, ಕಾಂಗ್ರೆಸ್ ನಾಯಕರು ದಿನದಿಂದ ದಿನಕ್ಕೆ ಅಂದ್ರೆಗಿನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಿನ್ನಾಮತಗಳು ಜಾಸ್ತಿ ಆಗ್ತಾ ಇದಾವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಕೃಷಿ ಎಷ್ಟು ದಿನಗಳ ಕಾಲ ಗಟ್ಟಿ ಮಾಡ್ಕೊಂತನೋ ಇಲ್ಲ ಗೊತ್ತಿಲ್ಲ ಆಗ್ಲಿ, ಅವ್ರ ಕೃಷಿಗೆ ಯಾವತ್ತು ನಮಗೆ ತೊಂದರೆ ಆಗುತ್ತೆ ಅಂದ್ರೆಗಿನ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಹಿಂದ ಅನ್ನಂತ ಸಮುದಾಯ, ಅಹಿಂದ ಅನ್ನಂತ
ಸಂಘಟನೆ ಏನಿದೆ ಅದು ನೆನಪಾಗುತ್ತೆ. ಈ ಉಪಚುನಾವಣೆಗಳಾದ ನಂತರ ಏನಾಗ್ತಾವಂದ್ರೆ ಈಗಿನ ಎಲ್ಲರೂ ಕೂಡ ಡೆಲ್ಲಿಗೆ ಹೋಗ್ತಾರ. ಏನು ಮಹದೇವಪ್ಪ ಡೆಲ್ಲಿಗೆ ಹೋಗಿನ, ಜಾರಕಿಹೊಳಿ ಡೆಲ್ಲಿಗೆ ಹೋಗಿದ್ದಾರ. ಅಲ್ಲಿ ಡೆಲ್ಲಿಯಲ್ಲಿ ಹೋಗಿ ಕುಳಿತು ಏನ್ ಮಾಡ್ತಾರ ಅಂದ್ರೆ ಸುಮ್ಮನೆ ಅಹಿಂದ ಸಮಾವೇಶ ಮಾಡ್ತೀರಿ ಅಂತೇಳಿ ಅಲ್ಲಿ ಹೋಗಿ ಕುಂತಾರ. ನೆಪದ ಸಲುವಾಗಿ ಅಹಿಂದ ಸಮಾವೇಶ. ನಾನು ಇವತ್ತು ಅಹಿಂದ ಸಮಾವೇಶಗಳು ಯಾವ ಪುರುಷತ್ವಕ್ಕೋಸ್ಕರವಾಗಿ ಮಾಡ್ತಾರೆ ಇವರೆಲ್ಲರೂ ಕೂಡ. ಯಾಕಂದ್ರೆ ಹೈಕಮಾಂಡ್ ನ ಅವ್ರಿಗೆ ಪರ್ಮಿಷನ್ ಸಲುವಾಗಿ ಅಲ್ಲಿ ಹೋಗಿ ಕುಂತಾರಂತೆ. ಅಂದ್ರೆ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈಗ ಡೆಲ್ಲಿಗೆ ಹೋಗಿ ಬರ್ಲಿಕ್ಕೆ 2.5 ವರ್ಷ ಕಳೆದು ಬಿಟ್ಟಿರು. ಇವತ್ತು ಕೃಷಿಗೆ ಎಲ್ಲೆಲ್ಲಿ ತೊಂದರೆ ಬರುತ್ತೋ ಒಂದು ಅಹಿಂದಗಳು ನೆನಪಾಗಂತ ಕೆಲಸ ಆಗುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಏಕ್ ದಿನ ಕಾ ಸುಲ್ತಾನ್ ಆಗಿ ಮುಖ್ಯಮಂತ್ರಿ ಆಗಿ ಮುಂದುವರಿತಾರ, 2 ದಿನ ಕಾ ಸುಲ್ತಾನ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಂದುವರಿತಾರೆ ಅನ್ನೋದು ಗೊತ್ತಿಲ್ಲ ಯಾರಿಗೂ ಕೂಡ. ಹಂಗಾಗಿ ಇವತ್ತು ಸಿಎಂ ನ ಕೃಷಿ ಏಕ್ ದಿನ ಕಾ ಸುಲ್ತಾನ, 2 ದಿನ ಕಾ ಸುಲ್ತಾನ ಕೃಷಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಷ್ಟು ದಿನಗಳು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡ್ತಾರೆ ಅನ್ನೋದು ಯಾರಿಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಇವತ್ತಿನ ವಾತಾವರಣದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದು ಸರಿ ಇಲ್ಲ. ಕೇವಲ ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಡೆಲ್ಲಿಯಲ್ಲಿ ಕೂತಾರ. ಇನ್ನು 2 ವರ್ಷಗಳ ಕಾಲ ಹಿಂಗೆ ಕಳೆದು ಬಿಡ್ತಾರೆ. ಇವತ್ತು ಒಂದು ಕಡೆ ಇವತ್ತು ಸಾಕಷ್ಟು ಬಿಸಿಲು ಬಂದು ಇವತ್ತು ಬರಗಾಲ ಸೃಷ್ಟಿ ಆಗ್ತಾ ಇದೆ. ಈ ಬರಗಾಲ ಸೃಷ್ಟಿ ಆಗುವಂತ ಟೈಮಲ್ಲಿ ಒಂದು ಕಡೆ ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವಿಲ್ಲ, ಜಾನುವಾರುಗಳು ಸಾಯ್ತಾ ಇದಾವ, ಜನರೆಲ್ಲ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿ ಪರದಾಡುತ್ತಾ ಇದಾರ. ಒಂದು ಕಡೆ ನಮ್ಮ ಬಳ್ಳಾರಿ ನಗರದ ಶಾಸಕರೆಲ್ಲರೂ ಕೂಡ ಸೇರಿ ರೋಡ್ ಅಗಲೀಕರಣ ಮಾಡ್ಬೇಕಂದ್ರೆ ಗಿಡಗಳು ಕಟ್ ಮಾಡ್ತಾ ಇದಾರ. ಯಾರು ಪರ್ಮಿಷನ್ ಇಲ್ಲಾರ್ದಂತ ವೀರಾವೇಶದಿಂದ ರೋಡ್ ಅಗಲೀಕರಣ ಮಾಡ್ತೀವಿ ಅಂತೇಳಿ ಎಲ್ಲ ಗಿಡಗಳೆಲ್ಲ ಕೂಡ ನೆರಳೆಲ್ಲ ಕೂಡ ಇವತ್ತು ಕಡಿಯೋದ ಕೆಲಸ ಆಗ್ತಾ ಇದೆ. ಇವ್ರು ಕೇಳೋರು ಯಾರು, ಯಾರು ಬಿಡೋರು ಯಾರು? ಇವರಿಗೆ ಎಲ್ಲರೂ ಕೂಡ ಇವ್ರಿಗೆ ಏನೂ ಇಲ್ಲ. ಇವತ್ತು ಏನಂದ್ರೆ ಎಷ್ಟು ದಿನಗಳ ಕಾಲ ಇರ್ತೋ ಅದು ಅಷ್ಟು ದಿನಗಳ ಕಾಲ ಈ ರಾಜ್ಯವನ್ನ ಹಾಳು ಮಾಡಿ ಹೋಗ್ಬೇಕು. ಜನರು ಹೆಂಗ್ ಹೋದ್ರೆ ಏನ್ ಬೇಕಾಗೈತೆ? ಯಾರಿಗೆ ಬಳ್ಳಾರಿ ಮಂದಿಗೆ ಬಳ್ಳಾರಿಗೆ ನಾಯಕರಿಗೆ ಏನು ಗೊತ್ತಾಗಿದೆ, ರಾಜ್ಯದಲ್ಲಿದ್ದಂತ ನಾಯಕರಿಗೆ ಏನು ಗೊತ್ತಾಗಿದೆ? ಅವರೆಲ್ಲ ಕುರ್ಚಿ ಉಳಿಸ್ಕೋಬೇಕು. ಇವ್ರು ನೋಡಿದ್ರೆ ಇವತ್ತು ಈ ಅಗಲೀಕರಣ ನೆಪದಲ್ಲಿ ಯಾರದೇ ಪರ್ಮಿಷನ್ ಇಲ್ಲಾರ್ದಂತೆ ಮರಗಳೆಲ್ಲ ಕೂಡ ಕಳೆದು ಇವತ್ತು ಇಷ್ಟು ಬಿಸಿಲಲ್ಲಿ ಸುಮಾರಾಗಿ 42-43 ಸೆಂಟಿಗ್ರೇಡ್ ಬಿಸಿಲಲ್ಲಿ ಒಂದು ಕಡೆ ಪ್ರಕೃತಿಯನ್ನು ನಾಶ ಮಾಡುವಂತ ಕೆಲಸ ಇವತ್ತು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಅನ್ನೋ ಕಾರಣದಿಂದ ಇವತ್ತು ನಾನು ಮುಂದಿನ ದಿನಗಳಲ್ಲಿ ಇವತ್ತು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನು ಕೂಡ ಕೋರ್ಟ್ ಅಲ್ಲಿ ನಾನು ದಾವಸಂತ ಕೆಲಸ ನಾನು ಮಾಡ್ತೀನಿ ಸರ್. ಈಗಾಗಲೇ ಫಾರೆಸ್ಟ್ ಬರೆದು ಬಂದಿಲ್ಲ ಸರ್. ಮತ್ತೆ ಮೊನ್ನೆ ಈ CID ಯಾರು ಆ ಗಲಿಬೇಲಿ ಇದ್ದಂತವ್ರು ಎಲ್ಲರೂ ಕೂಡ ಕರೆಸ್ತಾ ಇದಾರೆ ಸರ್. ಅದ್ರಲ್ಲಿ ನಮ್ಮ ಅಕ್ಕ ತಂಗಿಯವರು ಕೂಡ ನನಗೆ ಜಗಳ ಆಗಿದೆ ಅಂತೇಳಿ ನನಗೆ ನನ್ನ ಪೆಟ್ಟಾಗಿತ್ತು ಅಂತ ನಾವು ಮಾತಾಡ್ಸಕ್ ಬಂದಿದ್ರು. ಅವ್ರನ್ನ ಕೂಡ ಕೇಸಲ್ಲಿ ಸೇರಿಸ್ಯಾರ ಸರ್. ಅವ್ರು ಕೂಡ ಕರ್ದಾರಂತೆ. ಅವರೆಲ್ಲ ಕೂಡ ಹೋಗ್ರವ ಏನಿದ್ದು ಹೇಳಿ ಬರೀ ನಮ್ಮ ತಮ್ಮಗೆ ಜಗಳ ಆಗಂತ ಟೈಮ್ ನಾವು ಹೋಗಿ ಒಂದು ಹೇಳ್ರಿ ಅಂತೇಳಿ ಹೇಳಿದ್ದೀನಿ ಸರ್. ಅದು ಇಲ್ಲಿ ತನಕ ಇದೆ, ಎಲ್ಲರನ್ನ ಎಂಕ್ವೈರಿ ಮಾಡ್ತಾರೆ. ನಮ್ಗೆ ಯಾವುದೇ ಆದೇಶ ಬಂದಿಲ್ಲ ಸರ್. ಈ ಪರಿಸರ ಹಾಳು ಮಾಡ್ತಾ ಇದ್ದಾರೆ ನೋಡ್ರಿ. ಅಧಿಕಾರಿಗಳಿಗೆ ಇವತ್ತು ಅರಿವಿಲ್ಲ. ಇವತ್ತು ರೋಡ್ ಅಗಲೀಕರಣ ಅಂತೇಳಿ ಅಲ್ಲಿದ್ದಂತ ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡು ಕುಮ್ಮಕ್ ಹಾಕೊಂಡು ರಾಜನ ಬಾರಜನ ಕುಮ್ಮಕ್ ಮಾಡಿಕೊಂಡು ಇವತ್ತೆಲ್ಲ ಪರಿಸರ ಹಾಳು ಮಾಡ್ತಾ ಇದ್ದಾರೆ. ಧನ್ಯವಾದ. ಹೋಗ್ತಾರ ಇಲ್ಲಿ ಬಿಜೆಪಿ ಅವರು ಏನೋ ಒಂದು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ, ಮಾಡ್ತೀವಿ ನಾವು. ಹೋರಾಟ ಆಗ್ತಾ ಇಲ್ಲ. ಸ್ವತಂತ್ರ ಶಕ್ತಿ ಏನಿರಲ್ರಿ, ಹೋರಾಟ ಮಾಡಬೇಕಲ್ಲ. ಹೋರಾಟ ಮಾಡ್ತಾ ಇದೀವಿ. ಶಕ್ತಿ ಇಲ್ಲ ಅಂತ ನೀವೇನು ಹೇಳ್ತೀರಾ? CM